ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷದ ರಬಕೇವನಹಟ್ಟಿ ತಾಲೂಕು ಅಧ್ಯಕ್ಷ. ಇವತ್ತು ನಾವು ಪ್ರಚಾರಕ್ಕಾಗಿ ಬಾಗಲಕೋಟೆಗೆ ಆಗಮಿಸಿದ್ವಿ. ಬಾಗಲಕೋಟೆ ಉಪಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದೀವಿ. ಇವತ್ತು ಮಧ್ಯಾಹ್ನ ನಾವು ಪ್ರಚಾರದಿಂದ ಮಧ್ಯಾಹ್ನ ಊಟದ ವ್ಯವಸ್ಥೆಗಾಗಿ ಇವತ್ತು ನಾವು ನವನಗರ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಇದ್ವಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಊಟಕ್ಕೆ ಅಂತ ಬಂದಿದ್ವಿ. ಬಟ್ ಇಲ್ಲಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ನೋಡಬೇಕು. ಒಂದು ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಊಟ ಮಾಡಬೇಕಂತ ಬಂದರೆ ಇಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ. ನೋಡ್ರಿ, ಇಲ್ಲಿ ಯಾವುದೇ ಸರಿಯಾಗಿ ಸ್ವಚ್ಛತೆ ಇಲ್ಲ, ನೀರಿನ ಸರಿಯಾಗಿ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಯಾರು ಕೆಲವರು ಸ್ವಚ್ಛ ಮಾಡೋರೇ ಇಲ್ಲ. ಮತ್ತು ಇಲ್ಲಿ ಸಾಕಷ್ಟು ಜನ ಊಟಕ್ಕೆ ಬಂದಿದ್ದಾರೆ. ಇಲ್ಲಿ ಕಾಯಿಪಲ್ಯ ಅದು ಸರಿಯಾಗಿ ಮಾಡಿಲ್ಲ. ಇಲ್ಲಿ ಸ್ಥಳೀಯರನ್ನ ಪ್ರಶ್ನೆ ಮಾಡೋಣ ಯಾವ ರೀತಿ ಇದೆ ಅಂತ. ಸರ್, ಊಟ ಹೆಂಗೈತ್ರಿ? ಚಲೋ ಐತ್ರಿ? ಕಾಯಿಪಲ್ಯದು ತಿಂದು ನೋಡ್ರಿ. ಪಲ್ಯ ಸರಿ ಇಲ್ಲ ನೋಡ್ರಿ. ಇಲ್ಲಿ ಕಾಯಿಪಲ್ಯದು ಸರಿಯಾಗಿ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿಗೆ ಯಾರು ಮ್ಯಾನೇಜರ್ ಇಲ್ಲ ಅಂತ. 6-7 ತಿಂಗಳಾಯಿತು ಇಲ್ಲಿ ಯಾರು ಮ್ಯಾನೇಜರ್ ಇಲ್ಲ ಅಂತ. ಮತ್ತೆ ಇಲ್ಲಿ ಸರಿಯಾಗಿ ಸ್ವಚ್ಛತೆ ನೋಡ್ರಿ, ಇಲ್ಲೆಲ್ಲ ಒಳಗೆ ಸರಿಯಾಗಿ ಸ್ವಚ್ಛತೆ ಇಲ್ಲ. ಇಂಥದ್ದಲ್ಲಿ ಎಲ್ಲ ತಾಟದು ತೊರೆಯುವುದು ಮಾಡುವಂಥ ಎಲ್ಲ ಕೆಲಸ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೈ ತೊಳೆಯುವಂಥಲ್ಲಿ ಇಲ್ಲಿ ಕೂಡ ಸರಿಯಾಗಿ ಸ್ವಚ್ಛತೆ ಇಲ್ಲ ನೋಡ್ರಿ. ಇವೆಲ್ಲ ನಳಗಳದು ಎಲ್ಲ ಬಂದ್ಬಿದ್ದಾವು. ಇವೆಲ್ಲ ಇಂದಿರಾ ಕ್ಯಾಂಟೀನ್ ಮಾಡೋ ವ್ಯವಸ್ಥೆ ಏನಂತ ಅಂದ್ರೆ, ಇದೆಲ್ಲರೂ ಜನರಿಗೆ, ಬಡವ್ರ ಜನರಿಗೆ ಇಲ್ಲಿ ಊಟಕ್ಕೆ ಬರ್ತಾರಂತೇಳಿ ಯಾರು ಕೇಳೋರಿಲ್ಲ ಅಂತೇಳಿ ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಇಲ್ಲಿ ಸ್ವಚ್ಛತೆ ಮಾಡೋರಿಲ್ಲ. ಇಲ್ಲಿ ನಿರ್ವಹಣೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಮ್ಯಾನೇಜರ್ ಕೂಡ ಇಲ್ಲ ಅಂತ 7-8 ವರ್ಷ ಆಯ್ತು ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೀರಿನ ವ್ಯವಸ್ಥೆ ನೋಡ್ರಿ. ಈ ನೀರನ್ನ ಯೂಸ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ಎಲ್ಲ ಯಾವ ರೀತಿ ಹೊಲಸಿದೆ ಅಂತ ಇಲ್ಲಿ ಯಾರು ಸ್ವಚ್ಛತೆ ಇಲ್ಲ. ನಿರ್ವಹಣೆ ಮಾಡುವವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನ್ ಪೇಮೆಂಟ್ ಅದು ಬರ್ತಾ ಇದೆಯಾ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡ್ರಿ. ಈ ರೀತಿಯಾಗಿ ನೋಡ್ರಿ, ಯಾವುದೇ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ನೋಡ್ರಿ. ಇಲ್ಲೆಲ್ಲ ಸರಿಯಾಗಿ ಯಾವುದೇ ಒಂದು ಸ್ವಚ್ಛತೆ ಇಲ್ಲ ಅಂತ ಇಲ್ಲಿ ವ್ಯವಸ್ಥೆ. ಇಲ್ಲಿ ಯಾರು ಸರಿಯಾಗಿ ಮ್ಯಾನೇಜರ್ ಇಲ್ಲ, ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ಕಾಯಿಪಲ್ಯ ಮಾಡಿದ್ದಾರೆ, ಒಂದು ಟಮಾಟಿದ ಕಾಯಿಪಲ್ಯ ಮಾಡಿದ್ದಾರೆ, ತುಂಬ ಎಷ್ಟು ಖಾರವಾಗಿದೆ. ನಾವು ಸರಿಯಾಗಿ ಊಟ ಮಾಡಲಿಲ್ಲ. ಇಲ್ಲಿ ಇಂಥ ಒಂದು ವ್ಯವಸ್ಥೆ ಇಂದಿರಾ ಕ್ಯಾಂಟೀನಲ್ಲಿದೆ. ಇಲ್ಲಿ ನೋಡ್ರಿ, ಸಾಕಷ್ಟು ಎಲ್ಲ ಬಡವರು ವಿದ್ಯಾರ್ಥಿಗಳು ಇಲ್ಲಿ ಊಟಕ್ಕೆ ಬಂದರೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇಲ್ಲಿ ಅವ್ರಿಗೆ ಯಾರೋ ಮಾಡಿ ಕೊಡ್ತಾರೆ, ಇಲ್ಲಿ ಯಾರೋ ತಂದು ಕೊಡ್ತಾರೆ. ಇವರು ನಿರ್ವಹಣೆ ಮಾಡೋರು ಇಲ್ಲಿ ಇರುವಂಥವ್ರು ಅಷ್ಟೇ. ಮತ್ತು ಇಲ್ಲಿ ಯಾರನ್ನ ಕೇಳಬೇಕಂದ್ರೆ ಕೇಳೋರು ಅವರು ಯಾರು ಬರ್ತಾ ಇಲ್ಲ. ಹೇಳ್ರಿ ರಜು ಅವ್ರು, ಇಲ್ಲಿ ಊಟದ ವ್ಯವಸ್ಥೆ ಹೆಂಗಿದೆ? ಚಲೋನ ಇಲ್ರಿ, ಊಟನ ಸರಿನ ಇಲ್ರಿ. ಅದು ಪಲ್ಯ ಮಾಡ್ರ ಪಲ್ಯನ ಸರಿ ಇಲ್ಲ. ಎಲ್ಲ ಕೇಳಿ ಅದು ಕೇಳಿ ಸರ್. ಹೆಂಗಾಗಿತ್ತು ಸರ್ ಊಟ? ಬರೋಬ್ಬರ ಆಗಿದ್ರಿ? ಮೊದಲು ಬರೋಬ್ಬರಿ. ಹಾಂ ರೀ. ಈಗ ಊಟ ಸರಿ ಇಲ್ಲ. ಮೊದಲು ಅದು ಬೇರೆ ಥರ ಕ್ಯಾಬೇಜಿ ಅಂತ ಮಾಡ್ತಿದ್ರಿ. ಹಾಂ ರೀ. ಮುಂಚಿತವಾಗಿ ಚಲೋ ಮಾಡ್ತಿದ್ರಿ, ಈಗ ಸರಿಯಾಗಿ ಮಾಡ್ತಾ ಇಲ್ಲ ನೋಡ್ರಿ. ಈ ರೀತಿ ವ್ಯವಸ್ಥೆ ಇದೆ. ಬೇಡ ನೋಡ್ರಿ, ಕೇಳೋಣ. ಅಣ್ಣ, ಊಟ ಹೆಂಗಾಗಿದ್ರಿ? ಸರಿ ಇಲ್ರಿ? ಕಾಯಿಪಲ್ಯದ ಹಾಕೋಬೇಕಲ್ಲ, ಮತ್ತೆ ಟಮಾಟಿ ಸಾರದು ಮಾಡ್ಯಾರ್ರಿ. ರೈಸ್ ಅಷ್ಟ ತೊಗೊಂಡ್ರೇನ? ಅಡಿಗೆ ಹೆಂಗಾಗಿದ್ರಿ? ಊಟ ರೀ? ನೋಡ್ರಿ, ಇಲ್ಲಿ ಎಲ್ಲ ಬಡವರು ಜನ ಇಲ್ಲಿ ಊಟಕ್ಕಂತ ಬಂದ್ರೆ ಇಲ್ಲಿ ಕೇವಲ ಇಂದಿರಾ ಕ್ಯಾಂಟೀನ್ ಬಡವರಿಗಾಗಿ ಅಂತ ಒಂದು ಎಲ್ಲ ಮಾಡಿ, ಇಷ್ಟೆಲ್ಲ ಖರ್ಚು ಮಾಡಿ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಿ, ಇದು ಇಂದಿರಾ ಕ್ಯಾಂಟೀನ್ ಇಲ್ಲಿ ಯಾರು ಊಟ ಮಾಡಲಾರ್ದಂಥ ಪರಿಸ್ಥಿತಿಗೆ ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲ ಥರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಇದ್ರ ಉದ್ದೇಶ ಆದರೂ ಏನು, ಇಲ್ಲಿ ಬಡವರು ಊಟ ಮಾಡ್ಬೇಕಂತ ಮಾಡಿದಾರ ಅಥವಾ ಮಾಡಬಾರ್ದಂತ ಮಾಡಿದಾರ? ಇದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿ ಹೇಳಿಕೆ ತಗೊಳ್ಳೋಣ. ಸರ, ಊಟ ಹೆಂಗಿದ್ರಿ? ಊಟ ಖರಾಬ್ ಇರ್ತದ, ಸರಿ ಚಲೋ ಇರ್ತದ. ನಾನು 8 ಸಾರಿ ಕಂಪ್ಲೇಂಟ್ ಕೊಡ್ತೀನಿ ಮುನ್ಸಿಪಾಲಿಟಿ ಕಮಿಷನರ್ಗೆ. ಏನು ಆರೋಗ್ಯಾಧಿಕಾರಿ ಒಬ್ಬರು ಇದ್ದಾರೆ, ನಗರಾಭಿವೃದ್ಧಿ ಇದ್ದಾರೆ, ಅವ್ರಿಗೆ ಚರ್ಚೆ ಮಾಡಿದ್ರೆ ಒಂದ್ಸಾರಿ ಸುಧಾರಣೆ ಮಾಡಿ. ಇವತ್ತಿಂದ ರೈಸ್ ಚಪಾತಿ ಬಿಡತ್ತಲ್ಲ, ಇನ್ನು ಆರ್ಡರ್ ಮಾಡಿಸಿದ್ವಿ. ಅನ್ನ ಅಷ್ಟೇ ಕೊಡ್ತಿದ್ವಿ. ಒಂದೆರಡು ಚಪಾತಿನೂ ಕೊಟ್ಟಿರ್ಬೇಕು. ಅದಕ್ಕೊಂದು 10 ರೂಪಾಯಿ ಮನೆಗೆ ಕೊಡಿಸಿ ಸರ್ಕಾರ ಮಟ್ಟಕ್ಕೆ ತೊಗೊಂಡೋಗಿ ಚಪಾತಿನೂ ಕೊಡ್ತೀವಿ. ಆದ್ರೂ ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾರೆ. ಇದಕ್ಕಿಂತ ಖರಾಬ್ ಹಳ್ಳಿದ ಬಾಗಲಕೋಟೆ ಹಳೆ ಬಸ್ ಸ್ಟ್ಯಾಂಡ್ನಾಗ ಒಂದು ಇಂದಿರಾ ಕ್ಯಾಂಟೀನ್ ಅದಂತೂ ಗಟಾರ ಆಗಿಬಿಟ್ಟೈತೆ. ಅದು ಅಲ್ಲಿ ಹೋದ್ರೆ ಗಟರ್ ಮ್ಯಾಗ ಕುಂದು ಊಟ ಮಾಡೋದಾಗ್ತದೆ. ಸ್ವಲ್ಪ ಮುನ್ಸಿಪಾಲಿಟಿ ಕಮಿಷನರು
ಮತ್ತು ಜಿಲ್ಲಾಧಿಕಾರಿ ಅಂಡರ್ನಾಗೂ ಬರ್ತದೆ. ಇಬ್ಬರೂ ಸೇರಿ ಇದನ್ನು ಮತ್ತೆ ಸರಿ ಪಡಿಸೋ ಕೆಲಸ ಮಾಡಬೇಕು. ಸರ್ ಊಟ ಹೆಂಗಾಗಿತ್ತು ಸರ್ ಓಕೆ ನೋಡಿರಿ, ಇಲ್ಲಿ ವ್ಯವಸ್ಥೆ ಇದೇ ರೀತಿದೆ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಕ್ರಮ ವಹಿಸಿ. ನಗರಾಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಸ್ಥಳೀಯ ನಗರಸಭೆಯವರು ಇದರ ಬಗ್ಗೆ ಕ್ರಮ ವಹಿಸಿ ಇಲ್ಲಿ ವ್ಯವಸ್ಥೆ ಯಾರು ಟೆಂಡರ್ ಹಿಡಿದಿದ್ದಾರೆ ಅವರಿಗೆ ಸರಿಯಾದ ಕ್ರಮ ವಹಿಸಲು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ.